ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಬಂದು ಒಂದು ಸೆಮಿ ಗ್ರೇವಿ, ಚಿಕನ್ ಗ್ರೇವಿ ಅಥವಾ ಇದನ್ನು ಡ್ರೈ ಕೂಡ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಬ್ಯಾಚುಲರ್ ಕೂಡ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಚಿಕನ್ನ ತಗೊಂಡಿದ್ದೀನಿ. ಈ ಗ್ರೇವಿನ ಮಾಡಲಿಕ್ಕೆ ಒಂದು 3/4 kg ಚಿಕನ್ನ ತಗೊಂಡಿದ್ದೀನಿ. ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಮೀಡಿಯಮ್ ಆಗಿ ಪೀಸಸ್ ಓಡಿಸಿದ್ದಾರೆ. ಸೊ ಈ ಕಡೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಕಾಯ್ದಿದೆ. ಸೊ ಅದಕ್ಕೆ 2 ಪಲಾವ್ ಎಲೆನ ಹಾಕ್ಕೊಂಡು, ಹಾಗೆಯೇ ಚಕ್ಕೆ ಲವಂಗ 2 ಸೋಂಪುನ ಹಾಕೋತೀನಿ ಒಗ್ಗರಣೆಗೆ. ಹಾಗೆ ಇದ್ರೆ 2 ಏಲಕ್ಕಿ ಕೂಡ ಸೇರಿಸ್ಕೊಳ್ಳೋಣ. ಸೊ ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಹಾಗೆಯೇ ಈ ರೀತಿ ಹಾಕಿದ್ರೆ ಸೊ ಖಾರ ಜಾಸ್ತಿ ಆಗಲ್ಲ, ಹಾಗಾಗಿ ಈ ರೀತಿಯಾಗಿ ಉಂಡೆ ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಬೆಳ್ಳುಳ್ಳಿ ಕ್ರಷ್ ಮಾಡಿದ್ದು ಹಾಗೆ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ, ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ. ಸೊ ಎಣ್ಣೆ ಕಾಯ್ದಿದೆ, ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗಿದು. ಸೊ ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಸೊ ಇದನ್ನೊಂದು 2ರಿಂದ 3 ನಿಮಿಷ ಸಣ್ಣೂರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಇಲ್ಲಿ ನಾನು ಒಂದು 2 ಹಸಿಮೆಣಸಿಕಾಯಿನ ಕುಯ್ದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತೀನಿ. ಹಾಗೆಯೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಅದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರೋದು. ನಾವು ಮೊದಲು ಹಾಕಿದ್ದು ಖಾರ ಆಗಲ್ಲ, ಯಾಕೆಂದರೆ ಅದನ್ನು ಉಂಡೆ ಹಾಗೇ ಹಾಕ್ಕೊಂಡಿರೋದು. ಸೊ ಇದೊಂದು 2-3 ಈ ಸ್ಟೇಜಲ್ಲಿ ಹಸಿಮೆಣಸಿಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಫ್ಲೇವರು. ಹಾಗೆ ಕಟ್ ಮಾಡಿದಂಥ ಒಂದೇ ಒಂದು ಟೊಮೊಟೊನ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪಿನ ಪುಡಿ ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಒಂದು 5 ನಿಮಿಷ ಸಣ್ಣೂರಿನಲ್ಲಿ ಮಾಡಿಕೊಂಡು ಕೊನೆಯಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಸೂರಿ ಮೇಥಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿ ರೆಡಿ ಇಟ್ಕೊಂಡಿದ್ದಂಥ ಚಿಕನ್ ಕೂಡ ಇವಾಗ ಸೇರಿಸ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಇದು ಬಿಟ್ಬಿಡೋಣ. ಈ ರೀತಿಯಾಗಿದೆ. 5 ನಿಮಿಷ ಆದಮೇಲೆ ಇವಾಗ ಮಸಾಲೆಗಳನ್ನ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ನೀವು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಗರಂ ಮಸಾಲದಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಚಿಕನ್ ಮಸಾಲಾಗಿಂತ. ಸೊ ಇವಾಗ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಆವಾಗಲೇ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಗೆಯೇ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟು ಟೇಸ್ಟು ಡಿಫ್ರೆಂಟಾಗಿ ಬರಲಿಕ್ಕೆ ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ನಾವು ಜಾಸ್ತಿ ಗಟ್ಟಿ ಬೇಕು ನಮಗೆ ಸೆಮಿ ಗ್ರೇವಿ, ಹಾಗೆ ನೀರು ಕೂಡ ಸೇರಿಸಲ್ಲ. ಸೊ ಹಾಗಾಗಿ ನೋಡಿ ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ. 5 ನಿಮಿಷ ಆಯಿತು, ಎಣ್ಣೆ ಬಿಡ್ತಾ ಇದೆ ಚಿಕನ್ನಲ್ಲಿ. ಸೊ ಈ ಸ್ಟೇಜಲ್ಲಿ ನಾನಿವಾಗ ಒಂದು 1/2 ಗ್ಲಾಸಷ್ಟು ಚಿಕನ್ ಬೇಯೋದಕ್ಕೆ ಮಾತ್ರ ನೀರನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ ಇಷ್ಟು ಸಾಕು. ಸೊ ನೀರನ್ನ ಹಾಕಿದ್ಮೇಲೆ ಒಂದೇ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನಿವಾಗ ಈ ಸ್ಟೇಜಲ್ಲಿ ಉಪ್ಪನ್ನ ನೋಡ್ಕೊಳ್ಳಿ, ಉಪ್ಪು ಹೇಗೆ ಕಡಿಮೆ ಆಗಿದ್ದರೆ ಸೇರಿಸ್ಕೋಬೋದು. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. 2 ವಿಷಲ್ ತಗೊಂಡ್ರೆ ಸಾಕಾಗುತ್ತೆ. ಇದು ಬಂದು ನಾವು ಮೊಟ್ಟೆ ಕೋಳಿನಲ್ಲಿ ಮಾಡಿದ್ರು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಅದು ಸ್ವಲ್ಪ ಬೇಯಿಸ್ಕೊಬೇಕಷ್ಟೇ ಜಾಸ್ತಿ, ಒಂದು 7-8 ವಿಷಲ್ಲು. ಸೊ ಇವಾಗ ಇಲ್ಲಿ ನನಗೆ 2 ವಿಷಲ್ ತಗೊಂಡಿದ್ದೀನಿ, ಸಾಕು ಇದು. ನೋಡಿ ಇಷ್ಟು ಬೆಂದಿದೆ. ಸೊ ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಗ್ರೇವಿ ಇಷ್ಟು ಗಟ್ಟಿ ಇದೆ. ಸೊ ಇದು ಗಟ್ಟಿ ಬಂದಿದ್ದು ನಾನು ಕಡಲೆ ಹಿಟ್ಟನ್ನ ಸೇರಿಸಿದ್ದಕ್ಕೆ, ಇಲ್ಲಾಂದರೆ ಸ್ವಲ್ಪ ತೆಳು ಆಗಿಬಿಡ್ತಾಯಿತ್ತು ಇದು. ಸೊ ಇವಾಗ ನಾನು ಲಿಡ್ನ ಓಪನ್ ಮಾಡಿದ್ಮೇಲೆ ಒಂದು 1/2 ಲೆಮನ್ನ ಸ್ಕ್ವೀಸ್ ಮಾಡಿ ಮತ್ತೆ ಇದನ್ನು ಒಲೆ ಮೇಲೆ ಇಟ್ಬಿಡ್ತೀನಿ. ಒಂದೇ 1 ನಿಮಿಷ ಇಡ್ತೀನಿ ಅಷ್ಟೇ. 1 ನಿಮಿಷ ಒಲೆ ಮೇಲೆ ಇಟ್ಬಿಟ್ಟು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ಸೊ ನಿಂಬೆಹಣ್ಣು ಹಾಕಿದ್ಮೇಲೆ ಕೊತ್ತಂಬರಿ ಹಾಕಿದ್ಮೇಲೆ 1 ನಿಮಿಷ ಸಾಕು. ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡ್ಕೊಳ್ಳೋಣ. ಸೊ
ಸೊ ಇವಾಗ ಇದು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ಲಾಗಿ ಆಗೋಯ್ತಲ್ವಾ. ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ ಸರ್ವ್ ಮಾಡೋಣ. ಚಿಕನ್ಗೆ ನಾವು ಖಾರ ರುಬ್ಬದೆ ಇನ್ಸ್ಟಂಟಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದೇ ಟೇಸ್ಟು ಕೊಡೋವಂಥದ್ದು. ಸಿಕ್ಕಾಬಟ್ಟೆ ಮಸಾಲೆ ಹಾಕೋದ್ಕಿಂತ ಅಷ್ಟು ರುಚಿಯಾಗಿ ಬರಲ್ಲ. ಈ ರೀತಿಯಾಗಿ ಒಂದ್ಸಲ ಮಾಡಿಬಿಟ್ಟು ನೋಡಿ ಬಿಸಿ ಬಿಸಿಯಾದ ರುಚಿಯಾದ ಚಿಕನ್ ಸೆಮಿ ಗ್ರೇವಿ ತಿನ್ನೋದಕ್ಕೆ ರೆಡಿಯಾಗಿದೆ. ಇದು ಇಡ್ಲಿ, ದೋಸೆ, ಚಪಾತಿ, ಬಿಸಿ ಅನ್ನ, ಮುದ್ದೆಗೆ ಕೂಡ ಒಳ್ಳೆ ಕಾಂಬಿನೇಷನ್ನು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್, ವಿಡಿಯೋನ ನೋಡ್ತಾ ಇರೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡ್ತಾಯಿರಿ, ಕಮೆಂಟ್ ಕೂಡ ಮಾಡ್ತಾಯಿರಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ.